ಸೀದಾ ಗಂಟ್ಲಿಗೆ ಹಾಕ್ಬಿಡ್ತಾರೆ. ಆವಾಗ ಮನುಷ್ಯರು ಸತ್ತೋಗ್ತಾರೆ. ಆ ಸತ್ತಂಥ ಮನುಷ್ಯರನ್ನ ಇವರು ಸೇವನೆ ಮಾಡ್ತಾರೆ, ತಿಂತಾರೆ. ಫೈನಲಿ ಬಂದ್ವಿ ಮನುಷ್ಯರನ್ನ ತಿನ್ನೋ ಅಂಥ ಜನಗಳ ಬಸ್ತಿಯಲ್ಲಿ. ದೇವರು ವೆಲ್ಕಮ್ ಟು ಕೋರ್ವೆ ಟ್ರೈಬ್ ಬಸ್ತಿ. ಈ ವೆಸ್ಟ್ ಪಪುವಾದಲ್ಲಿ ಕೋರ್ವೆ ಟ್ರೈಬ್ಸ್ಗಳ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯೂಶಲಾಗಿ ಈ ಕೋರ್ವೆ ಟ್ರೈಬ್ಸ್ಗಳು ನಾರ್ಮಲಾಗಿ ಮನೆ ಕಟ್ಕೊಂಡಿರಲ್ಲ, ಅವರು ಟ್ರೀ ಹೌಸಲ್ಲಿ ಇರ್ತಾರೆ ನೋಡಿ, ಅಂಥ ಟ್ರೀ ಹೌಸು. ಅಲ್ಲೋಡಿ ಕೋರ್ವೆ ಟ್ರೈಬ್ಸ್ಗಳ ದರ್ಶನ. ಏನೋ ಮಾಡ್ತಾವ್ರು ನೋಡ್ರಿ, ಅಲ್ಲಿ ಕೋರ್ವೆ ಟ್ರೈಬ್ಸು ಮನೆ ಕಟ್ತಾವ್ರ, ಏನೋ ಮಾಡ್ತಾ ಇದ್ದಂಗೆ ಅವ್ರು ಏನು ಮಾಡ್ತಾವ್ರು ಗೊತ್ತಾಗ್ತಿಲ್ಲ ಅಲ್ಲಿ. ವಾವ್, ನೋಡ್ರಿ ಕೋರ್ವೆ ಟ್ರೈಬ್ಸ್ಗಳ ಮನೆ. ನಾನು ಇದುವರೆಗೂ ಎಷ್ಟೆಷ್ಟು ಟ್ರೈಬ್ಸ್ಗಳನ್ನ ನೋಡಿದ್ದೀನಿ, ಎಲ್ಲ ಟ್ರೈಬ್ಸ್ಗಳಿಗೂ ಡಿಫ್ರೆಂಟಾಗಿ ಜೀವನ ಮಾಡ್ತಾಯಿದ್ದಾರೆ ಈ ಜನಗಳಂತೂ. ಇವ್ರನ್ನ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಲಾಂಗ್ ಜರ್ನಿ ಮಾಡ್ಕೊಂಬಂದಿದ್ದೀನಿ. ಆದರೆ ಜರ್ನಿ ಇನ್ನೂ ಮಾಡಬೇಕು ಅಂತ ಇದೆ ನೋಡಿ, ಇಲ್ಲೂ ಜರ್ನಿ ಮಾಡಬೇಕು. ಇದಂತೂ ಸಿಕ್ಕಾಪಟ್ಟೆ ದೊಡ್ಡ ಮರ. ಸದ್ಯಕ್ಕೆ ಬ್ರಿಡ್ಜಾಗಿ ಕೆಲಸ ಮಾಡ್ತಾ ಇದೆ ಕೋರ್ವೆ ಟ್ರೈಬ್ಸ್ಗಳ ಮನೆಗೆ. ಹಲೋ, ಹೌ ಆರ್ ಯು? ಹಲೋ, ಏನೋ ಮಾಡ್ತಾವ್ರೆ ಅಲ್ಲಿ ಕೆಲಸ. ದೊಡ್ಡ ಮರನೇ ಸಪೋರ್ಟಿಂಗ್ ಆಗಿ ನಿಲ್ಲಿಸ್ಬಿಟ್ಟವ್ರು ಇಲ್ಲಂತೂ. ನೋಡಿ ಎಷ್ಟು ದೊಡ್ಡ ಮರ ಸಪೋರ್ಟಿಂಗ್ ಆಗಿ ನಿಲ್ಸೋರು ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸಿ ಮನೆ ಕಟ್ಟೋರು ಗುರು ಇವರಂತೂ. ಗುರು, ಈ ಕೋರ್ವೆ ಜನಗಳ ಚೀಫು, ಇವ್ರ ಭಾಷೆಯಲ್ಲಿ ಕಪರಪ್ಪ ಅಂತೆ. ಕಪರಪ್ಪ ಅವರು ತಮ್ಮ ಮನೆಗೆ ವೆಲ್ಕಮ್ ಮಾಡ್ತಾವ್ರೆ ನಮ್ಮನ್ನ. ಲೆಟ್ಸ್ ಗೋ ಇನ್ ದ ಹೌಸ್. ಮೆಟ್ಲು ನೋಡಿ, ಈ ಮನೆಯ ಮೆಟ್ಲು. ಪ್ರತಿ ಸಲನೂ ಈ ಮನೆನ ಹಿಂಗೆ ಹೈಕ್ ಮಾಡಿಕೊಂಡು ಹತ್ತೋದು ಇಳಿಯೋದು ಚಾಲೆಂಜಿಂಗ್ ಗುರು ಇವರ ಲೈಫ್ ಸ್ಟೈಲ್ ಅಂತೂ. ಆಚೆಯಿಂದ ಮನೆ ಹಿಂಗೆ ಕಾಣಿಸುತ್ತೆ, ಒಳಗಡೆ ಹೆಂಗೆ ಕಾಣಿಸುತ್ತೆ ನೋಡೋಣ. ದೇವರು ವೆಲ್ಕಮ್ ಟು ಕೋರ್ವೆ ಹೌಸ್. ಹೊಸ ವೆಲ್ಕಮ್ ಮಾಡ್ಕೋತಾರೆ ನಮ್ಮನ್ನ ಎಲ್ಲ ಕೋರ್ವೆ ಜನಗಳು. ಥ್ಯಾಂಕ್ ಯು. ಕೋರ್ವೆ ಜನಗಳಂತೂ ಅದ್ಭುತ ಗುರು. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಅವರೇ, ಎಲ್ಲ ಏನೇನೋ ಮಾಡ್ತಾವ್ರೆ ಗುರು. ಯಾವುದೋ ಕಸ್ವಾರಿ ಅಂತ ಒಂದು ಬರ್ಡ್ ಅಂತೆ, ಆ ಬರ್ಡ್ನ ಮೂಳೆ ಇದು. ಈ ಕಸ್ವಾರಿ ಪಕ್ಷಿಯ ಮೂಳೆಯಿಂದ ಇವರು ಬೇರೆ ಮನುಷ್ಯರ ಪ್ರಾಣವನ್ನು ತೆಗಿಯೋಕ್ಕೆ ಯೂಸ್ ಮಾಡ್ತಿರೋ ಇದನ್ನು. ಹೌ ದೇ ಕಿಲ್ ದ ಪರ್ಸನ್ ಅನದರ್ ಪರ್ಸನ್, ಕ್ಯಾನ್ ಯು ಶೋ? ಸೀದಾ ಗಂಟ್ಲಿಗೆ ಹಾಕ್ಬಿಡ್ತಾರೆ. ಆವಾಗ ಮನುಷ್ಯರು ಸತ್ತೋಗ್ತಾರೆ. ಆ ಸತ್ತಂಥ ಮನುಷ್ಯರನ್ನ ಇವರು ಸೇವನೆ ಮಾಡ್ತಾರೆ, ತಿಂತಾರೆ. ಇವ್ರ ಪಕ್ಕ ಕುತ್ಕೊಂಡಂಗೆ ಬೆವರ್ಗೇರೆಲ್ಲ ಕಿತ್ಕೊಬತ್ತಾ ಇದೆ ಗುರು. ಒಬ್ಬ ಮನುಷ್ಯನ ಸಾಯಿಸ್ಬಿಟ್ಟು ತಿನ್ನೋದಂದರೆ ಏನದು ಸಾಮಾನ್ಯವಾದಂಥ ವಿಷಯನ ಗುರು. ಆಲ್ರೆಡಿ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ, ಈ ಸೆಕೆಯಲ್ಲೇ ಬೆಂಕಿ ಹಾಕ್ಕೊಂಡು ಏನೋ ಮಾಡ್ತಾವ್ರೆ ಇವರು. ನಾರ್ಮಲಾಗಿ ಕೋರ್ವೆ ಜನಗಳು ಹಿಂಗೆ ಬದುಕೋದು, ಇವರು ಹಿಂಗೆ ಇರೋದು ಲೈಫ್ ಸ್ಟೈಲು. ನಿಮಗೆ ಗೊತ್ತೇ ಇರುತ್ತೆ, ಹೆಣ್ಣಿಗಾಗಿ ರಾಮಾಯಣ ನಡೀತು, ಮಣ್ಣಿಗಾಗಿ ಮಹಾಭಾರತ ನಡೀತು. ಈ ಜನಗಳು ಅಷ್ಟೇ ಅವೆರಡು ವಿಷಯಕ್ಕೆ ಕಿತ್ತಾಡ್ತಾ ಇರ್ತಾರೆ. ಒಂದು ಬಾರ್ಡರ್ಸು, ಬೇರೆ ಟ್ರೈಬ್ಗಳು ಇವರ ಅನುಮತಿ ಇಲ್ದಿರ ಇವ್ರ ಲ್ಯಾಂಡ್ ಬಾರ್ಡರ್ ಒಳಗಡೆ ಬಂದ್ಬಿಡ್ತಾರೆ. ಮತ್ತು ಬೇರೆ ಟ್ರೈಬ್ಸ್ಗಳು ಇವ್ರ ಮನೆಯ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತಾರೆ. ಆವಾಗ ಈ ಜನಗಳು ಆ ಟ್ರೈಬ್ಸ್ನ ಹೋಗಿ ಹೊಡೆದು ಕೊಂದು ಅವರ ಬಾಡಿನ ಎತ್ಕೊಂಬಂದು ಸುಟ್ಕೊಂಡು ತಿನ್ಬಿಡ್ತಾರೆ.